ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕಿಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗಳಿಗೆ ಒಂದು ಮೆಸೇಜ್ ಬರೋದಕ್ಕೆ ಶುರುವಾಗಿದೆ ಒಬ್ಬರಿಂದ. ಯಾರಿಂದ ಅಂತಂದರೆ ನಿಮ್ಮ ಫ್ರೆಂಡ್ಗಳಿಂದನೇ. ಯಾಕೆಂತಂದರೆ ಸೊ ಒಂದು ಮೆಸೇಜ್ ಬಂತು ಅಂತಂದರೆ ಆ ಒಂದು ಮೆಸೇಜಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳು ಅದನ್ನು ನಿಮಗೆ ಶೇರ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ವಿಷಯ ತಿಳಿಯುತ್ತೆ. ಅದಾದಮೇಲೆ ನೀವು ಬೇರೆಯವ್ರಿಗೆ ಅದೇ ಥರ ಫಾರ್ವರ್ಡ್ ಮಾಡ್ತೀರಾ. ಸೊ ಅದರಿಂದ ಬೇರೆಯವ್ರಿಗೆ ಹಂಗೆ ವಿಷಯಗಳು ತಿಳಿತಾ ಹೋಗ್ತವೆ. ಸೊ ಇದೇ ಥರ ಒಂದು ಮೆಸೇಜ್, ಈ ಒಂದು ಮೆಸೇಜ್ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಮೆಸೇಜ್ ಎಲ್ರಿಗೂ ಕೂಡ ರಿಸೀವ್ ಆಗ್ತಾ ಇದೆ. ಯಾಕೆ ಈ ಒಂದು ಮೆಸೇಜ್ ರಿಸೀವ್ ಆಗ್ತಾಯಿದೆ ಅಂತಂದರೆ ಅವ್ರು ಏನೋ ಕೊಟ್ಟಿದ್ದಾರಂತೆ ಫಾರ್ವರ್ಡ್ ಮಾಡಬೇಕು ಅಂತ. ಸೊ ಇಲ್ಲಾಂತಂದರೆ ಏನೋ ವಾಟ್ಸಪ್ ಯೂಸ್ ಮಾಡೋಕ್ಕಾಗಲ್ಲ, ಡಿಲೀಟ್ ಆಗುತ್ತೆ ಅಂತ ಕೊಟ್ಟಿದ್ದಾರಂತೆ. ಸೊ ಅದೇನು ಕತೆ ಅಂತ ನೋಡೋಣ. ಅದು ನಿಜವಾದ ಅಥವಾ ಫೇಕ್ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 1000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋನ ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಬೇಗ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಈ ಒಂದು ಮೆಸೇಜ್ನ ಮಾಡಿದ್ರು. ಬ್ರೋ ಈ ಥರ ಒಂದು ಫೋಟೋ ಕಳಿಸಿದ್ದಾರೆ, ನಿಜನ ಸುಳ್ಳು ಹೇಳಿ ಅಂತ ಅಂದ್ಬಿಟ್ಟು. ಏನು ಫೋಟೋ ಅಂತಂದರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಫೈನಲ್ ನೋಟಿಸ್ ಅಂತ ಹಾಕ್ಬಿಟ್ಟು ವಾಟ್ಸಪ್ ಮತ್ತು ಫೇಸ್ಬುಕ್ ಅವರು ಇವ್ರದ್ದು CEO ಅವ್ರದ್ದು ಸಿಂಬಲ್ ಹಾಕಿದ್ದಾರೆ ಅವ್ರ ಫೋಟೋನ. ಆ್ಯಂಡ್ ಅದ್ರ ಕೆಳಗಡೆ ಡು ನಾಟ್ ಇಗ್ನೋರ್, ಪ್ಲೀಸ್ ರೀಡ್ ಇಟ್ ಕೇರ್ಫುಲಿ ಅಂತ ಒಂದು ಲೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ನೋ ಒನ್ ಶುಡ್ ಯೂಸ್ ವಾಟ್ಸಪ್ ಫ್ರಮ್ 12 o'clock tonight. ಯುವರ್ ವಾಟ್ಸಪ್ ವಿಲ್ ಬಿ ಡಿಲೀಟೆಡ್ ಇಫ್ ಯು ಸಿ ಇಟ್, ಇಫ್ ಯು ಯೂಸ್ ಇಟ್ ಅಂತ ಕೊಟ್ಟಿದ್ದಾರೆ. ಸಾರಿ, ಇಫ್ ಯು ಡೋಂಟ್ ವಾಂಟ್ ಟು ಡಿಲೀಟ್ ಯುವರ್ ವಾಟ್ಸಪ್ ಪ್ಲೀಸ್ ಶೇರ್ ಇಟ್ ಫಾರ್ 20 members. ಫಾರ್ವರ್ಡ್ ದಿಸ್ ಮೆಸೇಜ್ ಟು ಆಲ್ ವಾಟ್ಸಪ್ ಕಾಂಟ್ಯಾಕ್ಟ್, ಸಿಗ್ನೇಚರ್ ಆಫ್ CEO ಅಂತ ಅಂದ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಕಳಿಸಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋದೆ ಫೇಕ್ ಮೆಸೇಜಸ್ಗಳು ನಿಮಗೆ ಮೆಸೇಜ್ ಮುಖಾಂತರ ಬಂದು ತಲುಪ್ತಿತ್ತು, ಟೈಪ್ ಆಗಿರೋ ಒಂದು ಮೆಸೇಜ್ ಮುಖಾಂತರ. ಸೊ ಇವಾಗ ಫೋಟೋಗಳಿಗೆ ಒಂದು ಸರ್ಟಿಫಿಕೇಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಒಂದು ಸಿಗ್ನೇಚರ್ ಹೊಡೆದು ಸೀಲು ಸೈನ್ ಹಾಕಿ ಕಳಿಸ್ಬಿಡ್ತಾರೆ ಬೇಕಾದ್ರೆ ಬಿಟ್ಟರೆ ನೆಕ್ಸ್ಟ್ ಟೈಮಿಂದ. ಇದು ಇವ್ರು ಏನು ಹೇಳಿದ್ದಾರೆ ಅಂತಂದರೆ, ನೀವು ವಾಟ್ಸಪ್ ಯೂಸ್ ಮಾಡಲೇಬೇಕು ಅಂತಂದರೆ ಈ ಒಂದು ಫೋಟೋನ ನೀವು 20 ಜನಕ್ಕೆ ಶೇರ್ ಮಾಡಲೇಬೇಕು. ಆ್ಯಂಡ್ ಕೆಳಗಡೆ ಇನ್ನೊಂದು ಲೈನ್ ಹಾಕಿದ್ದಾರೆ, 20 ಜನಕ್ಕೆಲ್ಲ ಇನ್ನೂ ಬೇಕಾದ್ರೆ ಶೇರ್ ಮಾಡಿ, ಎಲ್ಲ ನಿಮ್ಮೊಂದು ವಾಟ್ಸಪ್ ಕಾಂಟ್ಯಾಕ್ಟ್ ಇರೋರಿಗೆ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಲೈನ್ ಹಾಕೊಂಡಿದ್ದಾರೆ ಲೈಟಾಗಿ, ಇಂಡೈರೆಕ್ಟಾಗಿ. ಸೊ ಇದು ನಿಜನ ಸುಳ್ಳು ಅಂತ ಹೇಳ್ಬಿಡ್ತೀನಿ ಕೇಳಿ. ಸೊ ಖಂಡಿತವಾಗ್ಲೂ ಇದು ಸುಳ್ಳು. ಈ ಥರ ಒಂದು ಸರ್ಟಿಫಿಕೇಟ್ನ ನಾನು ಒಂದು 20-30 ಮಾಡಿ ನಾನು ಜೆರಾಕ್ಸ್ ಹಾಕಿ ಮಡಿಕೆ ತಿನ್ಬೇಕಾದ್ರೆ, ಅಲ್ಲ ಲ್ಯಾಮಿನೇಷನ್ ಹಾಕೊಂಡೆ ಮಡಿಕತ್ತೀನಿ, ಜೆರಾಕ್ಸ್ ಹಾಕಿ ಒಳ್ಳೆ ಕಲರ್ ಪ್ರಿಂಟ್ ಹಾಕ್ಸ್ಬಿಟ್ಟು ಲ್ಯಾಮಿನೇಷನ್ ಹಾಕಿ ಮಡಿಕೋಬೋದು. ಇದೆಲ್ಲ ಸುಳ್ಳು ಕಣ್ರಪ್ಪ. ದಯವಿಟ್ಟು ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತಾಯಿದ್ದೀರಾ, ಈ ಥರ ಮೆಸೇಜ್ಗಳು ಬಂದಾಗ ಜಸ್ಟ್ ಫಾರ್ವರ್ಡ್ ಮಾಡಬೇಡಿ, ಆಯಿತಾ. ಸೊ ಆವಾಗ ಆ ಮೆಸೇಜಸ್ಗಳು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಇರ್ತವೆ. ನಾವು ಶೇರ್ ಮಾಡಿದಷ್ಟು ಆ ಒಂದು ಮೆಸೇಜಸ್ಗಳು ತುಂಬ ರೀಚ್ ಆಗೋದಕ್ಕೆ ಶುರು ಆಗುತ್ತೆ. ರೀಚ್ ಆದರೆ ನಾವು ವಿಡಿಯೋ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಇವಾಗ ಆ ಒಂದು ಮೆಸೇಜ್ ಅಷ್ಟೇ, ಅದು ಸುಮ್ಮನೆ ಯಾರೋ ಒಂದು ಸರ್ಟಿಫಿಕೇಟ್ ಮಾಡಿ ಕಳಿಸವ್ರೆ, ಆಯಿತಾ. ಸೊ ಆದ್ದರಿಂದ ಅದನ್ನು ನಂಬಕ್ಕೆ ಹೋಗ್ಬಿಡಿ, ಅದು ಫುಲ್ ಫೇಕ್. ಓಕೆ, ಸೊ ಆ ಥರ CEO ಸೈನು ಹಾಕಿಲ್ಲ, ಎಂಥದ್ದು ಇಲ್ಲ. ಯಾವುದೋ ಒಂದು ಫೋಟೋ ತಗೊಂಡು ಹಾಕ್ಬಿಟ್ಟು CEOದು ಸೈನ ಹಂಗೆ ಕ್ರಾಪ್ ಮಾಡಿಬಿಟ್ಟು ಗೊತ್ತಲ್ಲ ಎಲ್ಲ ಎಡಿಟಿಂಗ್ ಎಲ್ಲ, ಸೊ ಅದನ್ನು ಮಾಡಿದ್ದಾರೆ ಅಷ್ಟೇ. ಸೊ ವಾಟ್ಸಪ್ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೆ ಈ ಒಂದು ಮೆಸೇಜ್ನ ಶೇರ್ ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ಇವಾಗಲೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.